ಯಡಿಯೂರಪ್ಪನವ್ರು ಕೂತ್ಕೊಂಡು ಬರೇ ಅಧಿಕಾರಿಗಳು ಹೇಳಿದ್ರು ಈ ಕೆಲಸ ಆಗ್ತಿದ್ದಿಲ್ಲ. ಅದು ಇನ್ಕ್ಲೂಡಿಂಗ್ ಏರ್ಪೋರ್ಟ್ ಆಲ್ಸೋ. ಏರ್ಪೋರ್ಟು ಕೂಡ ಅದು 2008-09 ಫೌಂಡೇಶನ್ ಸ್ಟೋನ್ ಆಯ್ತು, ನಿಂತೋಯ್ತು. ಅದಾದ್ಮೇಲೆ ಮುಖ್ಯಮಂತ್ರಿಗಳು ಆಶ್ವಾಸನೆ, ಅವತ್ತಿನ ಯಡಿಯೂರಪ್ಪನವರ ಆಶ್ವಾಸನೆ 2 ವರ್ಷದಲ್ಲಿ ಲ್ಯಾಂಡ್ ಎಕ್ವಿಷನ್ ಪ್ರೋಸೆಸ್ಸು ಎಲ್ಲದೂ ಕೂಡ ನಡೆಯಿತು. 3 ಹಂತದಲ್ಲಿ ಒಂದು ಏರ್ಪೋರ್ಟ್ ಆಗ್ಬೇಕು ಅಂದ್ರೆ ಫಸ್ಟ್ ಲ್ಯಾಂಡ್ ಬೇಕಾಗತ್ತೆ, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗತ್ತೆ, 3ನೇದು ಎಲ್ಲ ಲೈಸೆನ್ಸ್ ಪ್ರೋಸೆಸ್ ಆಗ್ಬೇಕಾಗತ್ತೆ. ಈ 3 ಹಂತವನ್ನು ಕೂಡ ಯಶಸ್ವಿಯಾಗಿ ಅದು ಪ್ರಧಾನ ಮಂತ್ರಿಗಳ ಡೇಟ್ ಅನ್ನು ಫಿಕ್ಸ್ ಮಾಡಿದ್ಕೆ ಇನ್ನೂ ಬೇಗ ಆಯ್ತು ಟ್ರಯಲ್ ಇದೆಲ್ಲ. ಮತ್ತೆ ಸಹಜ ಯಾವುದೇ ಏರ್ಪೋರ್ಟ್ ಇನಾಗ್ರೇಷನ್ ಆದ್ಮೇಲೆ ಫಸ್ಟ್ 3 ತಿಂಗಳಿಗೆ ಅಂತ ಲೈಸೆನ್ಸ್ ಕೊಡ್ತಾರೆ, ಆಮೇಲೆ 6 ಮಂತ್ಸ್ ಅಂತ ಮಾಡ್ತಾರೆ, ಆಮೇಲೆ 2 ಇಯರ್ಸ್ ಅಂತ ಮಾಡ್ತಾರೆ, ಆಮೇಲೆ 20 ಇಯರ್ಸ್ ಅಂತ ಮಾಡ್ತಾರೆ. ಅಂದ್ರೆ ನಮ್ಮ ಅಧಿಕಾರಿಗಳು ಇನ್ನೂ ಅಪ್ಡೇಟ್ ಆಗ್ಬೇಕು. ಈ ಸಣ್ಣ ಪುಟ್ಟ, ಯಾಕಂದ್ರೆ ಎಲ್ಲಾದ್ರೂ ಕೂಡ ಒಂದು ಸ್ಕ್ರೂ ಹೆಚ್ಚು ಕಮ್ಮಿ ಬಿದ್ರು ಕೂಡ ಅಲ್ಲಿ ಗ್ಯಾರೇಜ್ ತಗೊಂಡು ಹೋಗ್ಬೋದು. ಅರೆ ಈ ಏರ್ಪೋರ್ಟ್ ವಿಚಾರದಲ್ಲಿ ಯಾವುದೇ ಒಂದು ಬೋಲ್ಟನ್ ಇಟ್ಟು ಕೂಡ ಏನು ಹೆಚ್ಚು ಕಮ್ಮಿ ಆಗಂಗಿಲ್ಲ ಲೈಸೆನ್ಸ್ ಪ್ರೋಸೆಸ್ ಅಲ್ಲಿ. ಹಾಗಾಗಿ ಪರ್ಫೆಕ್ಟ್ನೆಸ್ ಬಂದಾದ್ಮೇಲೆ ಎಲ್ಲದೂ ಕೂಡ ಆಗತ್ತೆ. ಇವತ್ತು ಚರ್ಚೆ ಏನಿವತ್ತು ನೈಟ್ ಲ್ಯಾಂಡಿಂಗು ಅವತ್ತೇ ಮಾಡೋದಿತ್ತಲ್ಲ, ನಮಗೆ ಹಂಗೆ ಕೀ ಕೊಟ್ಟು ಹೋಗ್ಬಿಟ್ರು ಅಂತೇಳಿ ಅಲ್ಲಿ ಇಲ್ಲಿ ಕೆಲವು ಜನ ಚರ್ಚೆ ಮಾಡ್ತಾರೆ. ಆದ್ರೆ ನೈಟ್ ಇದೆಲ್ಲದೂ ಕೂಡ ಹಂತಂತೂ ಆಗಂತದ್ದು. ಆದ್ರೆ ನೈಟ್ ಲ್ಯಾಂಡ್ಗೆ ಬೇಕಾದಂತ 45 ಎಕರೆ ಫಾರೆಸ್ಟ್ ಜಾಗವನ್ನ ಅದನ್ನ ಏರ್ಪೋರ್ಟ್ಗೆ ಹ್ಯಾಂಡ್ ಓವರ್ ಮಾಡಿಸಿ ಎಲ್ಲದೂ ಕೂಡ ಮಾಡಿದೀನಿ. ಇವತ್ತಿನ ಸರ್ಕಾರದಲ್ಲಿ ನಾನು ಏನು ವಿನಂತಿ ಮಾಡ್ಕೊತಾ ಇದ್ದೀನಿ, ಕೇಂದ್ರ ಸರ್ಕಾರ ಆ ನೈಟ್ ಲ್ಯಾಂಡಿಗೆ ಬೇಕಾದಂತ ಇನ್ಸ್ಟ್ರೂಮೆಂಟ್ ಅನ್ನ ಕೊಟ್ಟು ಈಗ ಆಲ್ರೆಡಿ 6 ತಿಂಗಳಾಯ್ತು. ಅದಕ್ಕೆ ಒಂದು ಬೆಡ್ ಹಾಕಿ, ಕಾಂಕ್ರೀಟ್ ಬೆಡ್ ಹಾಕಿ ನಿಲ್ಲಿಸ್ಲಿಕ್ಕೆ 6 ಕೋಟಿ ಹಣ ಬೇಕು. ಆ ಪ್ರೊಸೆಸ್ ಫಾಸ್ಟ್ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಯಾಕಂದ್ರೆ ಮತ್ತೀಗಲೇ ಚಳಿಗಾಲ ಶುರುವಾಯಿತು, ಸಂಜೆ ಮೇಲೆ ಫಾಗ್ ಶುರು ಆಗುತ್ತೆ. ಎಷ್ಟೋ ಇನ್ನೂ ಉಡಾನ್ ಅಂಡರ್ನಲ್ಲಿ ನಮಗೆ ಡೆಲ್ಲಿ ಇದೆ, ಇನ್ನು ಫ್ಲೈಟ್ ಆಪರೇಷನ್ ಶುರುವಾಗಿಲ್ಲ. ಬೆಂಗಳೂರು ಡೆಲ್ಲಿ ಇದೆ ನಮ್ಗೆ ಇನ್ನೂ ಕೂಡ. ಒಟ್ಟು 4 ರೂಟ್ಗಳು ನಮಗೆ ಫೈನಲ್ ಆಗಿದೆ, ಇನ್ನೂ ಒಂದು ರೂಟ್ ಫೈನಲ್, ಇನ್ನೂ ಓಡಾಟ ಶುರುವಾಗಿಲ್ಲ. ಇದೆಲ್ಲದೂ ಆಯ್ತು ಅಂದ್ರೆ ನಾನು ಧೈರ್ಯವಾಗಿ ನಮ್ಮ ಶಿವಮೊಗ್ಗಕ್ಕೆ ಫ್ಲೈಟ್ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಬೋದು. ಹಾಗಾಗಿ ನೋಡೋಣ, ಆಗ್ತಾ ಇದೆ. ದೇವ್ರ ದಿನ ಟೆಂಡರ್ ಆಯ್ತು. ನಾವೆಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಏನ್ ಮಾಡ್ತಾ ಇದ್ವಿ, ಈ ತರ ಸಣ್ಣ ಪುಟ್ಟ ಅಮೌಂಟ್ಗಳು ಇದ್ರೆ ನೇರವಾಗಿ ನಿರ್ಮಿತಿ ಕೇಂದ್ರ, ಲ್ಯಾಂಡ್ ಆರ್ಮಿ ಅಂತವ್ರಿಗೆ ಕೊಟ್ಟು, ಯಾಕಂದ್ರೆ ಟೆಂಡರ್ ಪ್ರೋಸೆಸ್ 2-3 ಮಂತ್ಸ್ ಹೋಗ್ಬಿಡುತ್ತೆ, ವರ್ಷ ದಿನಗಳು ಕಳೆದು ಬಿಡುತ್ತೆ. ಈ ರೀತಿ ದೃಷ್ಟಿಯಿಂದ ಆಗ್ತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಇನ್ನೊಂದು ವಿಶೇಷವು ನಾನು